ನಾವು ಇವತ್ತು ನಮ್ಮ ಮ್ಯಾಂಗ್ಳೂರ್ನ ಜನಪ್ರಿಯವಾದಂತಹ ಒಂದು ರೆಸಿಪಿ, ಅದು ಬೇರೆ ಯಾವುದೂ ಅಲ್ಲ, ಪಾಪ್ಲೆಟ್ ಗೀ ರೋಸ್ಟ್ ಮಾಡೋದು ಹೇಗೆ ಎಂದು ನಾವಿವತ್ತು ನೋಡುವ. ಪಾಪ್ಲೆಟ್ ಗೀ ರೋಸ್ಟ್ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. 1/2 ಕಿಲೋ ಪಾಪ್ಲೆಟ್, ಕಾಶ್ಮೀರಿ ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್, ಅಥವಾ ನೀವು ಸಾಮಾನ್ಯ ಚಿಲ್ಲಿ ಪೌಡರ್ ಸಹ ಯೂಸ್ ಮಾಡಬಹುದು. ಚಿಟಿಕೆಯಷ್ಟು ಅರಶಿನ ಪೌಡರ್, ಉಪ್ಪು ರುಚಿಗೆ ತಕ್ಕಷ್ಟು, ಒಗ್ಗರಣೆ ಸೊಪ್ಪು ಒಂದು ಅರ್ಧ ಬಂಚಿನಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್, ಲೆಮನ್ ಜ್ಯೂಸ್ 1 ಟೇಬಲ್ ಸ್ಪೂನ್, ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು, ಇದನ್ನು ನೀರೆಲ್ಲ ನೆನೆಸಿಟ್ಕೊಂಡಿದ್ದೇನೆ, 1 ಮೀಡಿಯಂ ಸೈಜ್ ಆನಿಯನ್ ಈರುಳ್ಳಿ, 1 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ, 4 ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತೆ ಕಾಳು, 7 ರಿಂದ 8 ಲವಂಗ, ಜೀರಿಗೆ 1 ಟೀ ಸ್ಪೂನ್, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 15 ರಿಂದ 16 ಕಾಶ್ಮೀರಿ ಚಿಲ್ಲಿ ಬೇಡಗೆ ಮೆಣಸು, ತುಪ್ಪ 250 ಗ್ರಾಂ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮ್ಗೆ ಇವತ್ತು ಪಾಪ್ಲೆಟ್ ಗೀ ರೋಸ್ಟ್ ಮಾಡಲು ಬೇಕಾಗಿದೆ. ಈಗ ಮೊದಲಿಗೆ ನಾವು ಮೀನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ಳುವ. ಇದಕ್ಕೆ ಚಿಲ್ಲಿ ಪೌಡರ್, ಅರಶಿನ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಲಿಂಬೆ ನೀರು ಸೇರಿಸಿದನ್ನು ಮಿಕ್ಸ್ ಮಾಡಿ ಮೀನಿಗೆ ಮ್ಯಾರಿನೇಟ್ ಮಾಡುವ. ಸ್ವಲ್ಪ ಬೇಕಿದಷ್ಟು ನೀರು ಸೇರಿಸಿಕೊಳ್ಳುವ. ಸಾಫ್ಟ್ ಪೇಸ್ಟ್ ಆಗಲಿದ್ದು ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ. ಸೊ ಮೀನು ಆಲ್ರೆಡಿ ನಾನು ಸ್ಲಿಟ್ಸ್ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಸ್ಲಿಟ್ಸ್ ಹಾಕೊಳ್ಳಿ, ಮಸಾಲೆ ಒಳಗೆ ಸೇರ್ಕೊಳ್ತದೆ ಮೀನದ್ದು. ಮೀನಿನ ಒಳಗೆಲ್ಲ ಹಾಕೊಳ್ಳಿ, ತಲೆ ಒಳಗೆ ಇಲ್ಲೆಲ್ಲ, ಹೊಟ್ಟೆ ಒಳಗೆಲ್ಲ ಮಸಾಲ. ನಾನಿಲ್ಲಿ ಹತ್ತಿರ ಕಟ್ಸ್ ಹಾಕೊಂಡಿದ್ದೇನೆ, ಸ್ಲಿಟ್ಸ್ ಹಾಕೊಂಡಿದ್ದೇನೆ. ಸೊ ಅದರ ಒಳಗೆ ಒಳ್ಳೆ ಮಸಾಲೆ ಹೀರ್ಕೊಳ್ತದೆ. ಮೀನಿನ ಹೊಟ್ಟೆ ಒಳಗೆ ಸಹ ಹಾಕೊಳ್ಳಿ, ತಲೆ ಹೊಟ್ಟೆ ಒಳಗೆಲ್ಲ. ನೋಡ್ಬೋದು ಇಲ್ಲಿ ನಾನು ಹೇಗೆ ಹಾಕೊಳ್ತಾ ಇದ್ದೇನೆ ಅಂತ. ನಾವೀಗ ಇದನ್ನು 1 ಗಂಟೆ ಹೀಗೇನೆ ಮ್ಯಾರಿನೇಟ್ ಆಗಲು ಬಿಡುವ. ಈಗ ನಾನು ಇಲ್ಲಿ ಒಂದು ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಮೊದಲಿಗೆ ನಾವು ಮಸಾಲೆ ಡ್ರೈ ರೋಸ್ಟ್ ಮಾಡಿಕೊಳ್ಳುವ. ಮೆಣಸು, ಫ್ಲೇಮ್ ಮೀಡಿಯಂ ಟು ಸ್ಲೋ ಇಟ್ಕೊಳ್ಳಿ. ಇದು ಫ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಫ್ಲೇಮ್ ಲೋ ಇಟ್ಕೊಳ್ಳಿ. ಕೊತ್ತಂಬರಿ ಬೀಜ, ಜೀರಿಗೆ, ಲವಂಗ, ಸ್ವಲ್ಪ ಮೆಂತೆ ಕಾಳು ಸೇರಿಸ್ಕೊಳ್ಳುವ. ಇದನ್ನು ಸೇರಿಸಿ ಸ್ವಲ್ಪ ಲೈಟ್ ಫ್ರೈ ಮಾಡ್ಕೊಳ್ಳುವ. ಡ್ರೈ ಫ್ರೈ, ಇಲ್ಲಿ ನಾನು ಏನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ನೋಡ್ಬೋದು ನೀವಿಲ್ಲಿ.
ಈಗ ಇಲ್ಲಿ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದೀಗ ಮಸಾಲ ತಂದಾದ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತೆ ಹುಣಸೆ ರಸ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಳುವ. ಈಗ ನಾನಿಲ್ಲಿ ಒಂದು ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ನಾವು ತುಪ್ಪ ಸೇರಿಸಿಕೊಳ್ಳುವ. ಗೀ ರೋಸ್ಟ್ ಅಂದ್ರೆ ನಾವಿಲ್ಲಿ ತುಪ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೇವೆ. ಸೊ ತುಪ್ಪ ಬಿಸಿ ಆದ ನಂತರ ಆನಿಯನ್, ಈರುಳ್ಳಿ, ಇದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಇದನ್ನು ನಾವು ಫ್ರೈ ಮಾಡುವ ತುಪ್ಪದಲ್ಲೇ. ಇದರ ಜೊತೆ ನಾವೀಗ ಇಲ್ಲಿ ಒಗ್ಗರಣೆ ಸೊಪ್ಪು ಸೇರಿಸಿಕೊಳ್ಳುವ. ಅದು ಸಹ ತುಪ್ಪದಲ್ಲಿ ಫ್ರೈ ಆಗಲಿ. ನಾನಿಲ್ಲಿ ಒಗ್ಗರಣೆ ಸೊಪ್ಪು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಅದರ ಫ್ಲೇವರ್ ತುಂಬಾನೇ ಇಷ್ಟ ಆಗ್ತದೆ, ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇನೆ. ಹೀಗೆ ಸ್ವಲ್ಪ ಫ್ರೈ ಆಗಿದೆ. ನಾವು ಇದಕ್ಕೆ ರುಬ್ಕೊಂಡಿಟ್ಟಂತಹ ಮಸಾಲ ಇದಕ್ಕೆ ಸೇರಿಸಿಕೊಳ್ಳುವ. ಇದು ಮಸಾಲೆ ಸಹ ತುಪ್ಪದಲ್ಲಿ ಒಳ್ಳೆ ರೀತಿ ಫ್ರೈ ಆಗಲಿ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವು ಈ ಮಸಾಲೆ ಫ್ರೈ ಆಗಲಿಕ್ಕೆ ಬಿಡುವ ಸ್ವಲ್ಪ ಟೈಮ್. ಈಗ ಇಲ್ಲಿ ನೋಡಿ ನಮ್ಮ ಮಸಾಲೆ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಉಪ್ಪು ರುಚಿಗೆ ತಕ್ಕ ಅಷ್ಟು ಮತ್ತೆ ಬೆಲ್ಲ ಪೌಡರ್ ಹಾಕೊಳ್ಳುವ. ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡುವ ಮಸಾಲೆ ಒಟ್ಟಿಗೆ. ಈಗ ನಾವು ಇದಕ್ಕೆ ಮೀನನ್ನು ಸೇರಿಸಿಕೊಳ್ಳುವ. ಈಗ ಫ್ಲೇಮ್ ಮೀಡಿಯಂ ಟು ಲೋ ಇಟ್ಕೊಂಡು ಇದು ಹೀಗೇನೆ ಮಸಾಲೆ ಒಟ್ಟಿಗೆ ಫ್ರೈ ಆಗಲಿ. ಮಸಾಲೆ ಮೇಲಿಂದ ಸ್ವಲ್ಪ ಸೇರಿಸ್ಕೊಳ್ಳಿ ಇದಕ್ಕೆ. ಇನ್ನೂ ಸ್ವಲ್ಪ ತುಪ್ಪ ಹಾಕೊಳ್ಳುವ. ಈಗ ನಾವಿದನ್ನು ಮೀಡಿಯಂ ಫ್ಲೇಮಲ್ಲಿ ಒಂದು 2 ಮಿನಿಟ್ ಹೀಗೇನೆ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ 2 ಮಿನಿಟ್ಸ್ ಆಗಿದೆ. ಇದೀಗ ಮೀನು ಆಲ್ರೆಡಿ ಹಾಫ್ ಕುಕ್ ಆಗಿದೆ, ನೋಡ್ಬೋದು ನೀವು ಇಲ್ಲಿ. ಹೀಗೆ ಇದನ್ನು ತಿರುಗಿಸ್ಕೊಳ್ಳುವ ನಿಧಾನಕ್ಕೆ. ಈಗ ಹೀಗೆ ನಾವು ಫುಲ್ ಸ್ಲೋ ಫ್ಲೇಮ್ ಅಲ್ಲಿ ಇದನ್ನು ಓಪನ್ ಆಗಿ ನಾವು ಫ್ರೈ ಆಗಲಿಕ್ಕೆ ಬಿಡುವ.
ಈಗ ಇಲ್ಲಿ ನೋಡಿ ನಮ್ಮದು ಪಾಪ್ಲೆಟ್ ಎರಡು ಸೈಡ್ನು ಫ್ರೈ ಆಗಿದೆ ಒಳ್ಳೆ ರೀತಿ. ಇಲ್ಲಿಗೆ ನಮ್ಮದು ಪಾಪ್ಲೆಟ್ ಗೀ ರೋಸ್ಟ್ ರೆಡಿ ಆಗಿದೆ. ನಮ್ದಿಲ್ಲಿ ಪಾಪ್ಲೆಟ್ ಗೀ ರೋಸ್ಟ್ ರೆಡಿ ಆಗಿದೆ ನೋಡಿ. ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.